ಎಲ್ಲರೂ ವಿಡಿಯೋ ಸ್ವಾಗತ. ಬಹಳಷ್ಟು ಜನ ಗ್ರೂಪ್ ಡಿಗೆ ಸಂಬಂಧಪಟ್ಟಿರುವಂತಹ ಒಂದೇನು ಡಾಕ್ಯುಮೆಂಟ್ಸ್ ಏನು ಬೇಕು ಅಪ್ಲಿಕೇಶನ್ಗೆ ಆಗಲು ಅಂತ ಕೇಳಿದ್ರೆ, ಹಾಗಾಗಿ ನಾನು ಇವತ್ತು ಏನೇನು ಬೇಕು ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಅದರ ಜೊತೆಗೆ ನೋಡಿ, ಒಂದು RRB ಅಪ್ಲಿಕೇಶನ್ ಗ್ರೂಪ್ ಡಿ ನಿಮಗೆ ಒಂದು ನೋಟಿಫಿಕೇಷನನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಅವೈಲೇಬಲ್ ಇದೆ. ಯಾವುದ್ರ ಬೇಕಾದ್ರೆ ನೋಡ್ಕೋಬೋದು. ಓಕೆ, ಅದರಲ್ಲಿ ನೀವು ಜೋನ್ ವೈಸು ಪೋಸ್ಟ್ಗಳು ಇರ್ತವೆ, ಅಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನಾವು ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ ಮಾಡ್ತಾಯಿದ್ದೀವಿ. ಓಕೆ, RRB ಅಪ್ಲಿಕೇಶನ್. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ಮೊದಲನೇದಾಗಿ ನಿಮ್ಮೊಂದು ಮೊಬೈಲ್ ನಂಬರು, ಜಿಮೇಲ್ ಇರಬೇಕು. ಅದರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡು. ಓಕೆ, ಅದರ ಜೊತೆಗೆ ಅಂದರೆ ನೋಡಿ, ಅದರ್ ಮಾರ್ಕ್ಸ್ ಕಾರ್ಡ್ ಯಾವುದಾದ್ರೆ ಅದರ ಜೊತೆಗೆ ನೀವು ಆಧಾರ್ ಕಾರ್ಡ್ ಮೇನ್ ಇರಬೇಕು. ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್. ಓಕೆ, ಇಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ ಅಂತಲ್ಲಿ ಇನ್ಯಾವುದೇ ರಿಸರ್ವೇಷನ್ ಸರ್ಟಿಫಿಕೇಟ್ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಥವಾ ಇನ್ನೇನು ಇದ್ದರೂ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂಗೆ ಇರಬೇಕು. ಓಕೆ, ಇನ್ನು ನೆಕ್ಸ್ಟು ನೋಡಿ, ಮದರ್ ಟಂಗ್ ಆ್ಯಂಡ್ ಅಂದರೆ ಮದರ್ ಟಂಗ್ ಬಗ್ಗೆ ಒಂದಷ್ಟು ಕೇಳಿದರೆ, ಹಾಗಾಗಿ ಮದರ್ ಟಂಗ್ ಆ್ಯಂಡ್ ಜೋನ್ ಸೆಲೆಕ್ಷನ್. ಜೋನ್ ಅಂದರೆ ನೀವೇನು ಬೆಂಗಳೂರು ಜೋನು ಅಥವಾ ಅಲ್ಲಿ ಕೊಟ್ಟಿರ್ತಾರೆ ನೋಟಿಫಿಕೇಷನಲ್ಲಿ ನೋಡ್ಕೊಳ್ಳಿ. ನಾನು ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದೇನೆ ನೋಟಿಫಿಕೇಷನು. ನೆಕ್ಸ್ಟು ನಿಮ್ಮ ಸೆಂಟರ್ ಯಾವ್ದು ಬೇಕು ಅಂತ ಡಿಸೈಡ್ ಮಾಡೋದಿರ್ತದೆ. ಓಕೆ, ಸೆಂಟರ್, ಅದ್ರ ಜೊತೆಗೆ ಇನ್ನೂ ಹಲವಾರು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಬೇರೆ ಬೇರೆ ಯಾವ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಹೇಳ್ತೀನಿ. ಓಕೆ, ಇನ್ನು ಬ್ಯಾಂಕ್ ಪಾಸ್ಬುಕ್. ಓಕೆ, ಯಾಕಂದರೆ 500 ರೂಪಾಯಿ DD ಕಟ್ತೀರ ಜನರಲ್ ಆ್ಯಂಡ್ OBC. ಇನ್ನು ಅದರ್ಸು 250 ಕಟ್ತೀರ. ಓಕೆ, ಇದನ್ನು ನೀವು ರೀಫಂಡ್ ಮಾಡ್ತಾರೆ. ರೀಫಂಡ್ ಮಾಡ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಓಕೆ, ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಂಬರ್ ಹೇಳಿದ್ರೆ ನಾವು ಅಪ್ಲಿಕೇಶನ್ ಆಗುತ್ತೆ, ನಿಮಗೆ ಅಮೌಂಟ್ ರೀಫಂಡ್ ಮಾಡಿದ್ರೆ ಇರಲಿಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ, ಬಾಡಿ ಮಾರ್ಕ್ಸ್, ಏನಾದರೂ ಬಾಡಿ ಮಾರ್ಕ್ಸ್ ಇದ್ದರೆ ಲೆಫ್ಟ್, ಈಗ ಸಪೋಸ್ ಕೆಲವೊಬ್ಬರಿಗೆ ಲೆಫ್ಟ್ ಹ್ಯಾಂಡ್ ಬ್ಲ್ಯಾಕ್ ಮೂಲ್ ಅಂತ ಇರುತ್ತೆ, ಈ ರೀತಿ ಇರುತ್ತೆ. ಓಕೆ, ನೆಕ್ಸ್ಟ್ ಬರಲಿ. ಓಕೆ, ಇದರಲ್ಲಿ ಫೋಟೋ ಕಂಪಲ್ಸರಿ ನೋಡಿ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು ಮತ್ತು ಕೇವಲ 10 ದಿನದ ಹಿಂದೆ ಅಥವಾ ಒಂದು 10 to ಭಾಳ ರೀಸೆಂಟ್ ಇಮೇಜ್ ಇರಬೇಕು ಆ್ಯಂಡ್ ಸಿಗ್ನೇಚರ್. ಓಕೆ, ಮತ್ತು ಉಳಿದಂಥ ಯಾವುದೋ ಸರ್ಟಿಫಿಕೇಟ್ ಲೈಕ್ ನೀವು ITದಲ್ಲಿ ಯಾವುದೋ ಸ್ಪೆಷಲ್ ಟ್ರೇಡ್ ಇದ್ದರೂ ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತಂದರೆ ಅವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಓಕೆ, ಇಷ್ಟು ಡಾಕ್ಯುಮೆಂಟ್ಗಳನ್ನ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ನೀವೇನಾದರೂ ಕಳಿಸಿದ್ರೆ, ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಓಕೆ, ಒಂದು ಅಪ್ಲಿಕೇಶನ್ ಹಾಕಿ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ನೋಡಿ, ನೀವೇನಾದರೂ ಡಾಕ್ಯುಮೆಂಟ್ಸ್ ಏನು ಕಳಿದ್ರೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಕಳಿಸಿ. ಓಕೆ, ನಿಮ್ಮದು ಅರ್ಜಿನ PDF ಫಾರ್ಮೆಟಲ್ಲಿ ನಾವು ಕಳಿಸ್ಕೊಡ್ತೀವಿ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಇನ್ನಷ್ಟು ಜನರಿಗೆ ಅದನ್ನು ತಲುಪಿಸಿ. ಓಕೆ, ಭಾಳ ಕಮ್ಮಿ ರೇಟಲ್ಲಿ ನಾವು ನಿಮಗೆ ಪ್ರೆಸೆಂಟ್ ಮತ್ತು ಯಾವ ನೋಟಿಫಿಕೇಷನ್ ಇದಾವೆ ಅಂದರೆ, ಕರ್ನಾಟಕ CET ನೋಡಿ, CET ಅಪ್ಲಿಕೇಶನ್ ಇದೆ. ಓಕೆ, ಯಾರಾದರೂ PUC ಇದ್ದರೆ. ಇನ್ನು ಜೊತೆಗೆ ನಾನು ಇನ್ನೊಂದು DGFMC ಅಂದರೆ MTS ಹುದ್ದೆಗಳು ಮತ್ತು ಕ್ಲರ್ಕ್ ಹುದ್ದೆಗಳಿದ್ದಾವೆ. ಓಕೆ, ಅದನ್ನು ಇದ್ದಾವೆ, ಅದರೊಂದು ನೋಟಿಫಿಕೇಷನ್ಗಳು ಗ್ರೂಪಲ್ಲಿದೆ ಮತ್ತು ನಾನು ಅದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ನೋಡಿ. February 6 ಕೊನೆಯ ಡೇಟ್ ಇದೆ. ಪ್ರೆಸೆಂಟ್ ಏನು ಅಪ್ಲಿಕೇಶನ್ ಪ್ರೆಸೆಂಟ್ ಇರುವಂಥದ್ದು. ಇನ್ನು ಡಿಗ್ರಿ ಕಾನ್ವೊಕೇಷನ್ ಸರ್ಟಿಫಿಕೇಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಡಿಗ್ರಿ ಕಾನ್ವೊಕೇಷನ್ ಇದೆ. ಓಕೆ, ಎಷ್ಟು ಅಂದರೆ 31ನೇ ತಾರೀಕು ಜನವರಿಯಲ್ಲಿ ಕೊನೆಯ ಡೇಟ್ ಇದೆ. ಹಾಗಾಗಿ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ದಯವಿಟ್ಟು ನಮಗೆ ಡಾಕ್ಯುಮೆಂಟ್ ಕಳಿಸೋ ಮೂಲಕ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ಕೊನೆಯ ಡೇಟ್ ಆಗಿರುತ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೆಂದರೆ ನಿಮ್ಮ UCMS ID ಆ್ಯಂಡ್ ಪಾಸ್ವರ್ಡ್ ಇರಬೇಕು. ಓಕೆ, ಅಷ್ಟೇ ಇರಬೇಕು, ಕಾನ್ವೊಕೇಷನ್ ಅಪ್ಲೈ ಮಾಡಿಕೊಡ್ತೀವಿ. ಇನ್ನು ನೆಕ್ಸ್ಟು ಉಳಿದಂಥ ಯಾವುದೇ ನೋಟಿಫಿಕೇಷನ್ ಅಂದರೆ ನಿಯರ್ಲಿ UPSC ಕೂಡ ಇದೆ. ಓಕೆ, UPSCಗೆ ನಾವು 100 ರೂಪಾಯಿ ಚಾರ್ಜಸ್ ಮಾಡ್ತಾಯಿದ್ದೀವಿ ಬಿಕಾಸ್ ಆಫ್ ಇಟ್ ಪ್ರೊಸೆಸ್. ಓಕೆ, ಇದು ಭಾಳಷ್ಟು ಪ್ರೊಸೆಸ್ಗಳು ನೋಡಿ, ಸುಮಾರು 11 ಸ್ಟೆಪ್ಗಳಿದ್ದಾವೆ. ಓಕೆ, ರಿಜಿಸ್ಟರ್ಗೆ 11 ಸ್ಟೆಪ್ ಇದೆ. ಇನ್ನು ಅಪ್ಲೈ ಮಾಡಲು ಮತ್ತೇನು ಒಂದು 4 ಸ್ಟೆಪ್ ಅಂದರೆ ಟೋಟಲ್ ಒಂದು 15 ಸ್ಟೆಪ್ಸ್. ನಿಯರ್ಲಿ 1 to 2 ಅವರ್ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಲು ಅಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನಾವು 100 ರೂಪಾಯಿ ಚಾರ್ಜಸ್ನ ಇಟ್ಟಿದ್ದೀವಿ. ಓಕೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಉಳಿದೆಲ್ಲ ಅಪ್ಲಿಕೇಶನ್ ನಾವು ಯೂಶ್ವಲಿ 80 ರೂಪೀಸನ್ನ ಚಾರ್ಜಸ್ ಮಾಡ್ತೀವಿ. ಓಕೆ, ನೀವು ಯಾವುದು ಇಷ್ಟ ಇದೋ ದಯವಿಟ್ಟು ನಮಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು.